ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಇವತ್ತು ಮನೆಗೆ ಬಂದಿರ್ತಾಳೆ, ಅರವಿಂದ್ ಮನೆಗೆ. ಅಲ್ಲಿ ಅರವಿಂದ್ ಅವರು ಹೇಳ್ತಾರೆ, ರೂಮಿಗೆ ಹೋಗ್ತಾಳೆ, ಅರವಿಂದ್ ಸರ್ ರೂಮಿಗೆ. ಆದರೆ ಅಲ್ಲಿ ಭಾಗಮಂಗಲ ಸೈಟ್ಗೆ ನೋಡೋಣ ಸರ್, ಅದು ರಿಪೋರ್ಟ್ ಎಲ್ಲ ರೆಡಿ ಇದೆಯಲ್ಲ ಸರ್, ನೋಡೋಣ ಅಂತ. ಅದು ಬೇಡಮ್ಮ, ಅದು ಕೈ ಬಿಟ್ಬಿಡೋಣ, ಅದು ಸರಿ ಇಲ್ಲ, ಬೇರೆ ಯಾವುದಾದ್ರು ಸೈಟಿಗೆ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಸರ್, ಅದು ನೋಡಲೇಬೇಕು, ನೋಡೋಣ ಒಂದ್ಸಲಿ, ಏನಂತೆ ನೋಡೋಕ್ಕೆ ಅಂತ ಹೇಳ್ತಾಳೆ. ಅದಾಗಲ್ಲ ನೋಡೋಕ್ಕೆ, ನಾನು ಹೋಗಿಬಿಟ್ಟಿದ್ದೀನಿ, ಅದಾಗಲ್ಲ, ತಲೆ ಕೆಡಿಸ್ಕೊಬೇಡ ನೀನು, ಸುಮ್ಮನೆ ಇದ್ಬಿಡು ಅಂತ ಹೇಳಿ. ಇಲ್ಲ ಸರ್, ಅದೊಂದು ಸಲ ನೋಡಲೇಬೇಕು ನಾನು ಅಂತಾಳೆ. ಇನ್ನು ಹೇಳೋದು ಅರ್ಥ ಆಗಲ್ವ ನಿನಗೆ? ಒಂದು ಸಲ ಹೇಳಿದ್ದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಆಫೀಸಿಗೆ ಹೋಗು, ಬೇರೆ ಸೈಟು ವಿಸಿಟ್ ಮಾಡಿ, ಅದು ಬೇಡ ಅಂತ ಹೇಳಿ ರೇಗ್ತಾನೆ. ಆವಾಗ ಅವಳು ಇನ್ನೇನು ಮಾತಾಡಲ್ಲ, ಲ್ಯಾಪ್ಟಾಪನ್ನು ಬ್ಯಾಗಿಗೆ ಹಾಕ್ಕೊಂಡು ಸರಿ ಅಂತೇಳಿ ಆಚೆ ಬರ್ತಾಳೆ ರೂಮಿಂದ. ಆಚೆ ಬಂದಾಗ ಮಗಳು ಅದಿತಿ ನೋಡ್ತಿರ್ತಾಳೆ, ಅಪ್ಪ ಯಾಕೆ ಹಿಂಗೆ ರೇಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಸಾಕ್ಷಿ ಕೇಳ್ತಾಳೆ, ಏನಕ್ಕೆ ರೇಗ್ತಿದ್ದಾರಲ್ಲ ಅಪ್ಪ, ಏನಕ್ಕೆ ಜೋರು ಮಾಡ್ತಾಯಿದ್ರು ಅಂತ. ಏನಿಲ್ಲ, ನಾನು ಆಫೀಸಿಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತೇಳಿ ಎಲ್ಲರೂ ಅಲ್ಲೇ ನಿಂತ್ಬಿಟ್ಟಿರ್ತಾರೆ ಬಾಗ್ಲ ಹತ್ರನೇ. ಅಗ್ನಿ ಇರ್ತಾನೆ, ಅಗ್ನಿ ಚಿಕ್ಕಮ್ಮ ಇರ್ತಾಳೆ, ಚಿಕ್ಕಮ್ಮನ ಮಗ ಇರ್ತಾನೆ, ಎಲ್ಲರೂ ನಿಂತಿರ್ತಾರೆ. ಮತ್ತು ಅದಿತಿ ನಿಂತಿರ್ತಾಳೆ. ಆವಾಗ ಏನಾಯಿತು ಅಂತ ಎಲ್ಲ ಕೇಳೋಕ್ಕೆ ಶುರುವಾಗ್ತಾರೆ. ಏನಿಲ್ಲ, ಏನೂ ಆಗಲಿಲ್ಲ ಅಂತೇಳ್ಬಿಟ್ಟು ಆಫೀಸಿಗೆ ಹೋಗಬೇಕು, ಟೈಮ್ ಆಯಿತು ಅಂತೇಳಿ ಹೋಗ್ತಾಳೆ ಅವಳು. ಅವಳು ಹೋಗುವಾಗ ಮನೆ ಮುಂದೆ ಬಾಗಿಲಲ್ಲಿ ಅವಳು ಹೋಗ್ತಾ ಇರ್ತಾಳೆ. ಆವಾಗ ಅಗ್ನಿ ಅವಳನ್ನ ಹಿಂಬಾಲಿಸ್ಕೊಂಡು ಬರ್ತಾನೆ ಬಾಗಿಲಿಗೆ, ಮಾತಾಡ್ಸಲ್ಲ, ತಿರುಗಿ ನೋಡ್ತಾಳೆ ಅಷ್ಟೇ. ಅವಳು ಅಷ್ಟೊತ್ತಿಗೆ ಅಟ್ಟಿಗೆ ಇಳಿದು ಹೋಗಿರ್ತಾಳೆ, ತಿರುಗಿ ನೋಡ್ತಾಳೆ, ಇವನು ನೋಡ್ತಾನೆ ಅಷ್ಟೇ. ಮತ್ತು ಇವಳು ಸೀದಾ ಹೋದವಳು ಆಫೀಸಿಗೆ ಹೋಗಲ್ಲ. ಇವಳು ಭಾಗಮಂಡಲ ಸೈಟ್ ವಿಸಿಟಿಗೆ ಹೋಗ್ತಾಳೆ. ಅಗ್ನಿ ಆಫೀಸಿಗೆ ಹೋಗ್ತಾನೆ. ಕಾರಲ್ಲಿ ಹೋಗ್ತಿರುವಾಗ ಹೋಗಿ ಇವಳನ್ನ ಪಿ ಎ ಮಾಡ್ಕೊಂಡಿದ್ದಾರೆ ನಮ್ಮಪ್ಪ. ಬುದ್ಧಿ ಇಲ್ಲ ಅವರಿಗೆ. ಇವಳು ಬೇಕಿತ್ತಾ, ಬೇರೆ ಇನ್ನೆಲ್ಲೂ ಸಿಗ್ತಾ ಇರಲಿಲ್ವಾ, ಏನಪ್ಪ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಈ ಜನ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಅವನು ಆಫೀಸಿಗೆ ಹೊರ್ಟೋಗ್ತಾನೆ. ಇವಳು ಅಲ್ಲಿ ವಿಸಿಟ್ ಕೊಡೋಕ್ಕೆ, ಭಾಗಮಂಡಲ ಸೈಟಿಗೆ ವಿಸಿಟ್ ಕೊಡೋಕ್ಕೂ ಇವಳು ಹೋಗ್ತಾಳೆ. ಅಲ್ಲಿ ಹೋದಾಗ ಅಲ್ಲಿ ಭಯಂಕರ ಆ ಕಾಡು ಮನೆ, ಅದು ನೋಡೋಕ್ಕೆ ಭಯ ಆಗೋಷ್ಟು. ಡೋರೆಲ್ಲ ಓಪನ್ ಇರುತ್ತೆ, ಎಲ್ಲೆಲ್ಲೋ ಶಬ್ದಗಳು, ಏನೇನೋ ಎಕೋ ಆಗುವಂಥ ರೀತಿ, ಅದನ್ನೆಲ್ಲ ಭಯಪಡ್ದಂಗೆ ಹೋಗ್ತಾಳೆ. ಸದ್ಯಕ್ಕೆ ಒಳಗೆ ಹೋಗ್ತಾಳೆ, ಒಳಗೆಲ್ಲ ನೋಡ್ತಾಳೆ, ಆಚೆ ಬರ್ತಾಳೆ. ಆ ಥರ ಎಲ್ಲ ಧೈರ್ಯವಾಗಿ ಹೋಗ್ತಾಳೆ. ನಮ್ಮಂಥರಾಗಿದ್ದರೆ ಹೆದರ್ತೀವಿ, ಅವಳು ಹೆದರೋದೇ ಇಲ್ಲ ನೋಡಿ, ಧೈರ್ಯವಾಗಿ ಹೋಗ್ತಾಳೆ ಅದರೊಳಗಡೆ ಎಲ್ಲ. ಫಸ್ಟು ಗೇಟ್ ತಕ್ಕೊಂಡು ಹೋಗ್ತಾಳೆ, ಗೇಟು ಹಾಕಿರ್ತಾರೆ ಈ ರೀತಿ, ಗೇಟನ್ನು ಓಪನ್ ಮಾಡ್ತಾಳೆ ಅವಳೇ ಧೈರ್ಯವಾಗಿ ಹೋಗಿ. ಓಪನ್ ಮಾಡಿಕೊಂಡು ಅಲ್ಲಿ ಒಂದು ಜನ ಇರಲ್ಲ, ಯಾರು ಮನುಷ್ಯರೇ ಓಡಾಡ್ತಾ ಇರಲ್ಲ ಅಂಥ ಜಾಗಕ್ಕೆ ಇವಳು ಹೋಗ್ತಾಳೆ. ಬೇಡ ಅಂತ ಅರವಿಂದ್ ಹೇಳಿರ್ತಾನೆ ಅಷ್ಟು. ಮತ್ತು ಈ ಕಡೆ ಅಗ್ನಿ ಕೂಡ ಹೇಳಿರ್ತಾನೆ, ಅಲ್ಲಿ ಬೇಡ, ಆ ಪ್ರಾಜೆಕ್ಟನ್ನ ಅಪ್ಪ ಕೈ ಬಿಟ್ಟಿದ್ದಾರೆ, ಅದಕ್ಕೆ ಹೋಗೋದು ಬೇಡ ಅಂತ. ಆದರೆ ಇವಳು ಕೇಳಲ್ಲ, ಮಿತಿ ಮೀರಿ ಅಲ್ಲಿ ಹೋಗ್ತಾಳೆ. ಸೀದಾ ಹೋಗ್ತಾಳೆ. ಆಮೇಲೆ ಒಳಗಡೆ ಹೋಗ್ತಾಳೆ, ಆ ಬಂಗ್ಲೆ ಒಳಗೆ. ಅದು ಒಂಥರ ಕಾಡು ಮನೆ ಥರ ಇದೆ, ಅಲ್ಲಿಗೆ ಹೋಗ್ತಾಳೆ. ಆಮೇಲೆ ಅಲ್ಲೋಗಿ ಅದರೊಳಗೆ ಇವನು ಅಗ್ನಿ ಬೈಕೊಂಡು ಹೋಗ್ತಾನೆ ಇರ್ತಾನೆ. ಇವನು ಆವಾಗ ಬೇಡ ಅಂದರೂ ಕೇಳಲಿಲ್ಲ ನಮ್ಮಪ್ಪ, ಇವಳನ್ನ ಪಿ ಎ ಮಾಡ್ಕೋಬೇಕಂತ ಇವನು ಕಾರಲ್ಲಿ ಗೊಣ ಅಂದ್ಕೊಂಡು ಹೋಗ್ತಾನೆ ಇರ್ತಾನೆ. ಅವಳು ಅಲ್ಲಿ ಹೋಗಿದ್ದಾಳೆ, ಇವನು ಇಲ್ಲಿ ಹೋಗ್ತಾ ಇದ್ದಾನೆ. ಅವಳು ಹೋಗಿರೋ ಪ್ಲೇಸ್ ಇವನಿಗೆ ಗೊತ್ತಿಲ್ಲ. ಆಮೇಲೆ ಅದಿತಿ ಫೋನ್ ಮಾಡ್ತಾಳೆ, ಫೋನ್ ಎತ್ತಲ್ಲ. ಆಮೇಲೆ ಅರವಿಂದ್ ಫೋನ್ ಮಾಡ್ತಾನೆ, ಫೋನ್ ಎತ್ತಲ್ಲ ಸಾಕ್ಷಿ. ಹಾಗಾಗಿ ಎಲ್ಲೋದ್ಲು ಇವಳು, ಮತ್ತೆ ಅಲ್ಲೇ ಹೋಗ್ಬಿಟ್ಲೇನೋ ಅಂತ ಅವರಿಬ್ಬರಿಗೂ ಅನುಮಾನ ಇರುತ್ತೆ. ಅದಿತಿಗೂ ಅರವಿಂದ್ಗೂ ಅನುಮಾನ ಇರುತ್ತೆ. ಆಫೀಸಿಗೆ ಫೋನ್ ಮಾಡ್ತಾನೆ ಅರವಿಂದು, ಸಾಕ್ಷಿ ಆಫೀಸಿಗೆ ಬಂದ್ಲಾ ಅಂತೇಳಿ ಮ್ಯಾನೇಜರ್ ಹೋಗಿ ಸ್ಟಾಫ್ ಎಲ್ಲ ನೋಡಿಬಿಟ್ಟು ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ ಕೇಳಿದಾಗ. ಆಮೇಲೆ ಅಲ್ಲೇ ಫೋನ್ ಮಾಡಿಬಿಟ್ಟು, ಸರ್ ಸಾಕ್ಷಿ ಅವರು ಬಂದಿಲ್ಲ ಸರ್ ಆಫೀಸಿಗೆ ಅಂತ ಹೇಳ್ತಾರೆ.
ಆಫೀಸಿಗೆ ಬಂದಿಲ್ವಾ ಎಲ್ಲೋದ್ಲು ಅಂತೇಳ್ಬಿಟ್ಟು ಸರಿ ಆಯಿತು ಆಮೇಲೆ ಮಾಡ್ತೀನಿ ಅಂತ ಫೋನ್ ಇಡ್ತಾರೆ. ಇವಳು ಅವ್ರ ಚಿಕ್ಕಮ್ಮನ ಪಿ ಎ ಇರ್ತಾಳಲ್ಲ, ಅವಳು ಹುರ್ಕೋತಾ ಇರ್ತಾಳೆ. ಅವಳನ್ನು ವಿಚಾರ್ಸೋಕ್ಕೆ ಫೋನ್ ಮಾಡಿರೋದು ನೋಡಪ್ಪ ಇಲ್ಲಿ ಅಂತೇಳ್ಬಿಟ್ಟು. ಆಗ ಆಫೀಸಲ್ಲೆಲ್ಲ ವಿಚಾರಿಸಿ ಆಯಿತು, ಅಲ್ಲೂ ಬಂದಿಲ್ಲ ಅಂತಾಯಿತು. ಆಮೇಲೆ ಅದಿತಿ ಎಷ್ಟು ಸಲ ಫೋನ್ ಮಾಡಿದ್ರು ಫೋನೇ ಪಿಕ್ ಮಾಡ್ತಿಲ್ಲ ಅಪ್ಪ ಅಂತಾಳೆ. ಹೌದು ನಾನು ಹೇಳಿದ್ದೀನಿ ಬೇಡ ಅಲ್ಲಿ ಹೋಗೋದು ಅಂಥೇಳಿ. ಅವಳು ಹಠ ಹಿಡ್ದಿದ್ದೇ ಕೆಲಸವಾಗಬೇಕು ಅಲ್ವಪ್ಪ ಅಂತಾಳೆ. ಹೌದು, ಅವಳೊಂಥರ ಹಠ ಮಾಡೋದು ಜಾಸ್ತಿ. ಈ ಕೆಲಸ ಆಗಬೇಕು ಅಂದರೆ ಆ ಕೆಲಸ ಮಾಡಬೇಕು, ಬೇಡ ಅಂತ ಅಷ್ಟು ಹೇಳಿದ್ದೀನಿ ಮತ್ತೆ ಹೋಗಿದ್ದಾಳಲ್ಲ ಹೇಳು ಅವಳು ಅಂತೇಳ್ಬಿಟ್ಟು ಅವರೇ ಫೋನ್ ಮಾಡ್ಕೊಂಡು ಫೋನ್ ಎತ್ತಿಲ್ಲ ಅಂತ ಸುಮ್ಮನಾಗ್ತಾಯಿದ್ದಾರೆ. ಈ ಕಡೆ ಇಷ್ಟು ನಡೀತಾ ಇದೆ. ಇವಳು ಸಾಕ್ಷಿ ಅಲ್ಲಿ ಹೋಗಿದ್ದಾಳೆ. ಮೈ ನಡುಗುವಂಥ ಪ್ಲೇಸ್ ಅದು, ಅಂದರೆ ಭಯನೇ ಆಗುತ್ತೆ. ಒಬ್ಬೊಬ್ರು ಲೇಡೀಸ್ ಹೋಗೋದಂತೂ ತುಂಬ ಭಯಂಕರವಾಗಿದೆ. ಆ ಪ್ಲೇಸಿಗೆ ಇವಳು ಹೋಗ್ತಾಳೆ. ಒಳಗಡೆ ಹೋಗ್ತಾಳೆ, ಗೇಟ್ ತಕ್ಕೊಂಡು ಸುಮಾರು ದೂರ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ತಾಳೆ. ಅಲ್ಲೋಗಿ ಬಾಗಿಲು ನೂಗ್ತಾಳೆ, ಸಲೀಸ್ ಹೋಗುತ್ತೆ ಬಾಗಿಲು ಒಳಗಡೆ. ಅಯ್ಯೋ ಬಾಗಿಲು ಸಲೀಸ್ ಹೋಗ್ತಿದೆಯಲ್ಲ, ಯಾರಿರ್ಬೋದು ಒಳಗೆ ಅಂತೇಳಿ ಒಳಗೆಲ್ಲ ಹೋಗ್ತಾಳೆ. ಒಂದು ಲೈಟ್ ಹಾಕ್ತಾಳೆ. ಆ ಲೈಟು ಹಾಕಿದ ತಕ್ಷಣ ಅದು ಅಲ್ಲಿ ಪಳ್ಳು ಅಂತ ಏನೇನೋ ಶಬ್ದ ಮಾಡುತ್ತೆ. ಆಮೇಲೆ ಅದಕ್ಕೂ ಅವಳೊಂಥರ ಗಟ್ಟಿಗಿತಿ ಎದ್ರೋದೇ ಇಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಕೊಂಡು ಮುಂದೆ ಹೋಗ್ತಾಳೆ. ಅಲ್ಲೆಲ್ಲ ಹೋಗಿ ನೋಡ್ತಾಳೆ ಮಾಡ್ತಾಳೆ. ಆಮೇಲೆ ಮತ್ತೆ ಒಳ್ಳೆ ಒಂಥರ ಒಬ್ಬಳೇ ಹಂಗೆ ಭೂತ ಬಂಗ್ಲೆ ಥರ ತಿರುಗ್ತಿದ್ರೆ ಒಂಥರ ದೆವ್ವ ತಿರುಗ್ದಂಗೆ ಆಗ್ತಾಯಿರುತ್ತೆ. ಅಲ್ಲಿಂದ ಮತ್ತೆ ಅಲ್ಲೆಲ್ಲ ನೋಡಿಕೊಂಡು ಒಳಗಡೆ ಎಲ್ಲ ನೋಡಿಕೊಂಡು ಮತ್ತೆ ಆಚೆ ಬರ್ತಾಳೆ. ಒಂಥರ ದೀಪ ಕಂಡಂಗೆ ಆಗುತ್ತೆ ಅವಳಿಗೆ. ಈ ಕಡೆ ಬಂದು ರಾಜು ಇವನು ತಂಗಿನ ಭೂಮಿನ ಮಾತಾಡ್ಸೋದೇ ಇಲ್ವಲ್ಲ, ಯಾಕ್ರಿ ನಾನೇನು ತಪ್ಪು ಮಾಡಿದಿರಿ ನಿಮಗೆ, ನನ್ನನ್ನು ಮಾತಾಡಿಸ್ತಾನೆ ಇಲ್ವಲ್ರಿ, ನೋಡಿದ್ರು ನೋಡ್ದಂಗೆ ಹೋಗ್ತಿರಲ್ರಿ ಅಂತ ಕೇಳ್ತವನೆ. ಇಲ್ಲಪ್ಪ ಹಂಗೇನಿಲ್ಲ ಅಂತ, ನನ್ನಿಂದ ಏನಾದ್ರು ತಪ್ಪಾಯ್ತೇನ್ರಿ, ನಾನು ಕೆಟ್ಟವನೇನ್ರಿ ಅಂತ. ಇಲ್ಲ ನೀವು ಎಂಥ ಕೆಟ್ಟವರಲ್ಲ, ನೀವು ಒಳ್ಳೆಯವರು, ತಪ್ಪಾಯ್ತೇನ್ರಿ ನನ್ನಿಂದ, ಎಂಥ ತಪ್ಪಾಗಿದೆ ಏನಿಲ್ಲ ಅಂತೇಳಿ ಹಿಂಗೆ ಹೇಳ್ಕೊಂಡು ಮಾತಾಡ್ತಾ ಇರ್ತಾರೆ. ಆಮೇಲೆ ಸರಿ ಆಫೀಸಿಗೆ ಅವನು ಹೋಗ್ತಾನೆ, ಇವಳು ಮನೆಗೆ ಹೋಗ್ತಾಳೆ. ರಾತ್ರಿ ಸಂಜೆ ಬರೋ ಹೊತ್ತಿಗೆ ಇವಳು ರಾಜು ಮನೆದು ಮಂಜೂರಿ ರಾಜು ಮನೆದು ಬೀಗ ತೆಕ್ಕೊಂಡು ಏನೋ ಹುಡುಕ್ತಿದ್ದಾಳೆ. ಇವನು ರೂಮಲ್ಲಿ ಯಾರು ಬಂದಿರ್ಬೋದು, ನನ್ನ ಹತ್ರನೇ ಕೀ ಇದೆ, ಯಾರು ಬಂದಿರ್ಬೋದು, ಲೈಟ್ ಬೇರೆ ಹಾಕಿದ್ದಾರೆ, ನೋಡೋಣ ಅಂತ ಬೇಗ ಹೋಗ್ತಾನೆ. ಅಲ್ಲಿ ಹೋದರೆ ಮಂಜೂರಿ. ಏನು ಮೇಡಮ್ ಇಲ್ಲಿ ಅಂತಾನೆ. ಏನಿಲ್ಲ, ಫಸ್ಟು ತಬ್ಬಿಬ್ಬಾಗ್ತಾಳೆ, ಭಯ ಜಾಸ್ತಿ ಆಗುತ್ತೆ. ಆಮೇಲೆ ಏನಿಲ್ಲ ಸುಮ್ಮನೆ ಬಂದಿದ್ದೆ, ನನ್ನ ಬ್ಲೌಸು ಬಟ್ಟೆ ಜೊತೆ ಬಂದಿತ್ತು ಅನಿಸುತ್ತೆ, ಅದಕ್ಕೆ ಹುಡುಕ್ತಾ ಬಂದೆ, ಒಂದು ಬ್ಲೌಸ್ ಬೇಕಿತ್ತು ಅಂತ ಹೇಳ್ತಾಳೆ. ಇಲ್ಲ ಮೇಡಮ್, ನನ್ನ ಬೇರೆ ಬಟ್ಟೆ ನಿಮ್ಮ ಬೇರೆ ಬಟ್ಟೆ, ಹೆಂಗೆ ಸಾಧ್ಯ ಮೇಡಮ್ ಇಲ್ಲಿ ಬರೋಕ್ಕೆ ಅಂತಾನೆ. ಆದ್ರೂ ಅವಳು ಇಲ್ಲ ವಾದಿಸ್ತಾನೆ ಇರ್ತಾಳೆ. ಒಂದೆರಡು ಫುಟ್ ಬಟ್ಟೆ ಕಳೆದೋಗಿತ್ತು, ಅದಕ್ಕೆ ನೋಡೋಣ ಅಂತ ಬಂದೆ ಅಂತ. ಆಮೇಲೆ ಅಲ್ಲ ಮೇಡಮ್, ರೂಮ್ ಕೀ ನನ್ನ ಹತ್ರನೇ ಇದೆ, ನೀವು ಹೆಂಗೆ ರೂಮ್ ಲಾಕ್ ಓಪನ್ ಮಾಡ್ಕೊಬಂದ್ರಿ ಮೇಡಮ್ ಅಂತಾನೆ. ನಮ್ಮ ಹತ್ರ ಬಂದಿರುತ್ತೆ ಕೀ ಅಂತ ಅವಳು ಅಂತಾಳೆ. ಅದು ತಪ್ಪಲ್ವ ಮೇಡಮ್, ಕೀ ನಮಗೆ ಮನೆ ಕೊಟ್ಟ ಮೇಲೆ ನಮಗೆ ಫುಲ್ ಕೀ ಕೊಡಬೇಕು, ನೀವ್ಯಾಕೆ ಇಟ್ಕೊಂಡಿದ್ರಿ ಅಂತ ಕೇಳ್ತಾನೆ. ನೀವ್ಯಾಕೆ ಕೀ ಇಟ್ಕೊಂಡಿದ್ದೀರಾ ಮೇಡಮ್, ನೀವು 2 ಕೀನೂ ನನಗೆ ಕೊಟ್ಟಿದ್ದೀರಾ, ಮತ್ತೆ ಯಾಕೆ ಕೀ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ಆದ್ರೂ ನಾವು ಓನರ್ಗಳು ಒಂದು ಕೀ ಇಟ್ಕೊಂಡಿರ್ತೀವಪ್ಪ, ಎಲ್ಲನೂ ನಿನಗೆ ಕೊಟ್ಬಿಟ್ಟಿರಲ್ಲ ಕೀನ ಅಂತ. ಆಗಲಿ ಮೇಡಮ್, ನಾವು ಇದ್ದೀವಿ ಅಂದಮೇಲೆ ನೀವು ಹೆಂಗೆ ಬರೋದು ನಮ್ಮ ಮನೆ ಒಳಗಡೆ, ಬೀಗ ತಕ್ಕೊಂಡು ಬಂದಿದ್ದೀರ, ತಪ್ಪಲ್ವ, ಓನರ್ ಆಗ್ಬಿಟ್ರೆ ಎಲ್ಲ ಏನು ಬೇಕಾದ್ರೂ ಮಾಡ್ಬೋದಾ ಮೇಡಮ್ ನೀವು ಅಂತ ಕೇಳ್ತಾನೆ. ಅದು ನನ್ನ ಇಷ್ಟನಪ್ಪ, ನನ್ನ ಮನೆ ನನ್ನ ಇಷ್ಟ ಅಂತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.